ಎಂಬ ಲೇಖನ ಸಮುಚ್ಚಯದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ನನ್ನ 11ನೆಯ ಕೃತಿ. ನನ್ನ ಪಾಲಿಗೆ ಇದು ವಿಶಿಷ್ಟ ಪುಸ್ತಕ. 5 ವರ್ಷಗಳ ಸುದೀರ್ಘವಾದ ಆಳವಾದ ನನ್ನ ಅಧ್ಯಯನದೊಂದಿಗೆ ಕಲೆ ಹಾಕಿದ ಜ್ಞಾನದ ಮಾಹಿತಿಯ ಸಂಗಮವಿದು. ಔದ್ಯಮೀಕರಣ ಇದು ರಾಷ್ಟ್ರದ ಪ್ರಗತಿಯ ಪ್ರತೀಕವಾಗಿದೆ. ಹೆಚ್ಚುತ್ತಿರುವ ಮಹಿಳಾ ಉದ್ಯಮಿಗಳ ಸಂಖ್ಯೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯನ್ನು ಬಿಂಬಿಸುತ್ತಾದರೂ ಸಂಪೂರ್ಣ ಬದಲಾವಣೆ ದೂರದ ಮಾತಾಗಿಯೇ ಉಳಿದಿದೆ. ಈ ಪುಸ್ತಕವು ಉದ್ಯಮಿಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಅಧ್ಯಯನವನ್ನು ಒಳಗೊಂಡಿದ್ದು, ಗ್ರಾಮೀಣ ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳಿಗೆ ಕಾಳಜಿಯ ದ್ಯೋತಕವಾಗಿದೆ. ಮಹಿಳಾ ಉದ್ಯಮಿಗಳು ಸಾಧಿಸಿರುವ ಅಪ್ರತಿಮ ಸಾಧನೆಗಳು, ಅವರು ಯಾವ ಹಂತದಲ್ಲಿ ಎಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆಂಬುದರ ಒಳನೋಟ, ಜಾಗತಿಕವಾಗಿ ನೆಲೆಯೂರಬೇಕೆಂಬ ಹಂಬಲ, ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಒತ್ತಾಸೆ, ಅನುಸರಣೆಗಳ ಬಲಾಬಲ ಹಾಗೂ ವಿಶ್ವ ವೇದಿಕೆಯಲ್ಲಿ ನಮ್ಮ ಮಹಿಳಾ ಉದ್ಯಮಿಗಳು ನೆಲೆಯೂರುವ ಸಾಕಷ್ಟು ಉದಾಹರಣೆಗಳನ್ನು ಈ ಪುಸ್ತಕ ಸಮ್ಮಿಳಿತಗೊಳಿಸಿದೆ. ಇಂದು ಜಾಗತೀಕರಣ ಹಾಗೂ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳ ಕಾಲಘಟ್ಟದಲ್ಲಿ ಬದಲಾಗುತ್ತಿರುವ ಔದ್ಯಮೀಕರಣದ ಹೆಜ್ಜೆಯ ಜಾಡನ್ನು, ಮುಂದಿನ ಪ್ರಗತಿಯ ಪಥವನ್ನು ಅನ್ವೇಷಿಸುವ ಕೌತುಕವನ್ನು ಲೇಖನಗಳಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದೇನೆ. ಮಹಿಳಾ ಸಬಲೀಕರಣ ಔದ್ಯಮೀಕರಣದಿಂದ ಮಾತ್ರ ಸಾಧ್ಯ ಎನ್ನುವ ನನ್ನ ಬಲವಾದ ನಂಬಿಕೆ ಈ ಅಧ್ಯಯನ ಹಾಗೂ ಲೇಖನಗಳೊಂದಿಗೆ ಮತ್ತಷ್ಟು ಘನವಾಗುತ್ತಾ ಬಂದಂತೆ ಅಧ್ಯಯನದ ವಿಷಯಗಳನ್ನು ಕಲಾತ್ಮಕತೆಯೊಂದಿಗೆ ಜೋಡಿಸುವ ಪ್ರಯತ್ನ ಸಫಲವಾಗುವುದೆಂಬ ಆಶಯದಿಂದ ಲೇಖನಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಹುಮ್ಮಸ್ಸು ಮಾಡಿದ್ದೇನೆ. ಈ ಲೇಖನಗಳು ಜನಪ್ರಿಯ ಜೀವನ್ಮುಖಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ಇಲ್ಲಿ ಉದ್ಯಮ ಕ್ಷೇತ್ರದ ಸಾರ್ವಕಾಲಿಕ ಸತ್ಯವನ್ನು ಹಾಗೂ ಜ್ವಲಂತ ಸಮಸ್ಯೆಗಳನ್ನು ಕುರಿತಾದ ವಿಶದವಾದ ಚರ್ಚೆಯನ್ನು ಸಾಮಾಜಿಕ ಕಳಕಳಿಯೊಂದಿಗೆ ಪರಿಚಯಿಸುವ ಪ್ರಯತ್ನ ಮಾಡಿದ್ದೇನೆ. ಹೊಸದಾಗಿ ಉದ್ಯಮ ಆರಂಭಿಸಲಿರುವ ಉದ್ಯಮಿಗಳಿಗೂ ಉತ್ತಮ ಮಾರ್ಗಸೂಚಿಯಾಗಬಹುದೆಂಬ ನಂಬಿಕೆ ಓದುಗರ ಮೆಚ್ಚುಗೆಯ ಮಾತುಗಳೊಂದಿಗೆ ಬಲವಾಗತೊಡಗಿದ್ದು ನನ್ನ ಅದೃಷ್ಟವೆಂದು ಭಾವಿಸುತ್ತೇನೆ. ಈ ಲೇಖನ ಸಮುಚ್ಚಯ ಪ್ರಗತಿಪರ ಮನಗಳಿಗೆ ಚಿಂತನೆಯ ವೇದಿಕೆ ಒದಗಿಸುವ ಸಣ್ಣ ಪ್ರಯತ್ನ ನಡೆಸಲಿ ಎಂದು ಆಶಿಸುತ್ತೇನೆ. ಹಲವು ವರ್ಷಗಳ ಅಧ್ಯಯನದ ತಿರುಳಾದ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿರುವುದು ನನಗೊಂದು ಹೆಮ್ಮೆಯ ಕ್ಷಣ. ಈ ಜ್ಞಾನಯಾನದಲ್ಲಿ ಜೊತೆಯಾಗಿರುವ ತಮ್ಮೆಲ್ಲರ ಅನಾವರತ ಪ್ರೋತ್ಸಾಹ ಈ ಸಂಭ್ರಮಕ್ಕೆ ಹೊಸ ಹೊಳಪನ್ನು ತಂದಿದೆ. ಆತ್ಮೀಯರು, ಆದರ್ಶಪ್ರಾಯರು ಹಾಗೂ ಸಾಫಲ್ಯಕ್ಕೆ ಮತ್ತೊಂದು ಹೆಸರಾಗಿರುವ ಡಾಕ್ಟರ್ ವಾಣಿಪ್ರಭಾ ಜಿವಿ, ಸಹ ಪ್ರಾಧ್ಯಾಪಕರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಮನೋವೈದ್ಯಶಾಸ್ತ್ರ ವಿಭಾಗ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಇವರಿಗೆ ಅತ್ಯಂತ ಪ್ರೀತಿ, ಆದರ ಹಾಗೂ ಹೆಮ್ಮೆಯಿಂದ ಅರ್ಪಿಸಲು ಬಯಸುತ್ತೇನೆ. ಸದಾ ಸರ್ವರನ್ನು ಸಬಲಗೊಳಿಸುವಲ್ಲಿ ತೊಡಗಿಸಿಕೊಂಡಿರುವ ಡಾಕ್ಟರ್ ವಾಣಿಪ್ರಭಾರವರು ಸಮಾಜದ ಮಾದರಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಸುಮಾರು 17 ವರ್ಷದ ದೀರ್ಘ ಒಡನಾಟದಲ್ಲಿ ಅವರ ಅಸಾಧಾರಣ ಪ್ರತಿಭೆಯನ್ನು, ಎಲ್ಲರೊಡನೆ ಬೆಳೆಯಬೇಕೆನ್ನುವ ಸಕಾರಾತ್ಮಕ ಚಿಂತನೆಯನ್ನು, ಸಮಯ ಸ್ಫೂರ್ತಿ ಹಾಗೂ ಉತ್ಸಾಹವನ್ನು ಹತ್ತಿರದಿಂದ ನೋಡಿದ್ದೇನೆ, ಮೆಚ್ಚಿದ್ದೇನೆ, ಆಧರಿಸಿದ್ದೇನೆ. ಮಹಿಳಾ ಸಬಲೀಕರಣದ ಧ್ಯೇಯದೊಂದಿಗೆ ಬಿಡುಗಡೆಯಾಗುತ್ತಿರುವ ಈ ಲೇಖನ ಗುಚ್ಛವನ್ನು ಅತ್ಯಂತ ಗೌರವದಿಂದ ಡಾಕ್ಟರ್ ವಾಣಿಪ್ರಭಾ ಅವರಿಗೆ ಅರ್ಪಿಸುತ್ತೇನೆ. ಅವರ ವಿಶಿಷ್ಟ ಸಾಧನೆಯ ಹಾಗೂ ವೈವಿಧ್ಯಮಯ ಪ್ರಾವೀಣ್ಯತೆಯ ತುಣುಕುಗಳನ್ನು ನೋಡೋಣ. ಭರವಸೆಯ ದಾರಿದೀಪ, ಬಹುಶ್ರುತತೆಯ ಪ್ರತಿಭಾಶಾಲಿ ಹಾಗೂ ಸಮಾಜಮುಖಿ ವ್ಯಕ್ತಿತ್ವ ಡಾಕ್ಟರ್ ವಾಣಿಪ್ರಭಾ ಜಿವಿ ಅವರದ್ದು. ಮಾನವನ ಭಾವನೆಗಳು, ನಡವಳಿಕೆಗಳು ಮತ್ತು ಮಾನಸಿಕ ಆರೋಗ್ಯವು ಸೂಕ್ಷ್ಮವಾಗಿ ಹೆಣೆದುಕೊಂಡಿರುವ ಮನೋವೈದ್ಯಶಾಸ್ತ್ರದ ವಿಶಾಲ ಮತ್ತು ಸಂಕೀರ್ಣ ಕ್ಷೇತ್ರದಲ್ಲಿ ಮಹತ್ವದ ಪ್ರಭಾವ ಬೀರಿದವರು ಡಾಕ್ಟರ್ ವಾಣಿಪ್ರಭಾ ಜಿವಿ. ಮನೋವೈದ್ಯಶಾಸ್ತ್ರ ಕ್ಷೇತ್ರದಲ್ಲಿ ಅವರ ಗಮನಾರ್ಹ ಕೊಡುಗೆಯು ಮಾನಸಿಕ ಆರೋಗ್ಯದ ಸವಾಲುಗಳೊಂದಿಗೆ ಹೋರಾಡಿದವರಿಗೆ ಮಾತ್ರವಲ್ಲದೆ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಲು ಬಯಸುವ ಮಹತ್ವಾಕಾಂಕ್ಷಿ ವೃತ್ತಿಪರರಿಗೂ ಭರವಸೆಯ ದಾರಿದೀಪವಾಗಿ ನಿಂತಿದೆ. ಡಾಕ್ಟರ್ ವಾಣಿಪ್ರಭಾ ಅವರ ದಣಿವರಿಯದ ಸಮರ್ಪಣೆ,
ಕ್ರಾಂತಿಕಾರಿ ಸಂಶೋಧನೆ ಮತ್ತು ಇತರರ ಜೀವನವನ್ನು ಸುಧಾರಿಸುವ ಅಚಲ ಬದ್ಧತೆಯು ಅವರನ್ನು ಮನೋವೈದ್ಯಕೀಯ ಸಮುದಾಯದ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿದೆ ಮತ್ತು ಅವರ ಕೆಲಸವು ಭವಿಷ್ಯದ ಪೀಳಿಗೆಯ ವೃತ್ತಿಪರರಿಗೆ ಸ್ಫೂರ್ತಿದಾಯಕವಾಗಿದೆ. 2004ರಿಂದ ಪ್ರಸಕ್ತ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಪಾತ್ರದಲ್ಲಿ ಡಾಕ್ಟರ್ ವಾಣಿಪ್ರಭಾ ಅವರು ತಮ್ಮ ವಿದ್ಯಾರ್ಥಿಗಳು ಮತ್ತು ವಿಶಾಲ ಸಮುದಾಯಕ್ಕೂ ಅಗತ್ಯ ಹಾಗೂ ಅಮೂಲ್ಯ ಸಂಪನ್ಮೂಲವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ವಾಣಿಪ್ರಭಾರವರು ಮನೋವೈದ್ಯಶಾಸ್ತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಅವರ ವಿಶಿಷ್ಟ ಸಂಶೋಧನೆಯ ಮೂಲಕ ಪ್ರಸ್ತುತಪಡಿಸಬಹುದು. ಇವರು ತಮ್ಮ ವಿಶಿಷ್ಟ ಅಧ್ಯಯನವಾದ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಬಿಗಿನರ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸೆಕ್ಸ್ ವರ್ಕರ್ಸ್, ಆಲ್ಕೋಹಾಲ್ ಯೂಸ್, ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಆ್ಯಂಡ್ ಸೂಸೈಡ್ ಅಟೆಂಪ್ಟ್ಸ್ ಎನ್ನುವ ಮಹಾಪ್ರಬಂಧಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ PhD ಪದವಿಯನ್ನು ಡಾಕ್ಟರ್ SG ಜಾಧವ್, ಪ್ರಾಧ್ಯಾಪಕರು, ಸೈಕಾಲಜಿ ವಿಭಾಗ ಇವರ ದಿಗ್ದರ್ಶನದಲ್ಲಿ ಪಡೆದಿದ್ದಾರೆ. ಈ ಸಂಶೋಧನೆಯು ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿದೆ. ಇವರ ವೃತ್ತಿ ಜೀವನದಂತೆ ಅವರು ಪಡೆದಿರುವ ಪದವಿಗಳು ಸಹ ಸ್ಫೂರ್ತಿದಾಯಕವಾಗಿವೆ. ಇವರು BSc ಸ್ನಾತಕ ಪದವಿಯನ್ನು BMS ಕಾಲೇಜ್ ಫಾರ್ ವುಮೆನ್ನಿಂದ ಸೈಕಾಲಜಿ, ಬಾಟನಿ, ಝುವಾಲಜಿಯಲ್ಲಿ ಪಡೆದಿರುತ್ತಾರೆ. ಆ ದಿನಗಳಲ್ಲಿ ಕಾಲೇಜಿನ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿರುವುದು ಅವರ ದಕ್ಷತೆ, ಮುಂದಾಳತ್ವ ನಿರ್ವಹಣೆ ಹಾಗೂ ಪರಿಸ್ಥಿತಿಗಳನ್ನು ಸಹಜ ಹಾಗೂ ಪ್ರಾಮಾಣಿಕವಾಗಿ ನಿಭಾಯಿಸಿರುವುದಕ್ಕೆ ಸಾಕ್ಷಿಯಾಗಿದೆ. ನಂತರ MSc ಸ್ನಾತಕೋತ್ತರ ಪದವಿಯನ್ನು ಸೈಕಾಲಜಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ 4 ಚಿನ್ನದ ಪದಕಗಳೊಂದಿಗೆ ಗಳಿಸಿರುವುದು ಹೆಮ್ಮೆಯ ಸಾಧನೆಯಷ್ಟೇ ಅಲ್ಲದೆ ಡಾಕ್ಟರ್ ವಾಣಿಪ್ರಭಾರವರ ಅಧ್ಯಯನ ಆಸಕ್ತಿ ಹಾಗೂ ತಮ್ಮ ವೃತ್ತಿಯ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಘನವಾದ ಹಿಡಿತವನ್ನು ಎತ್ತಿ ತೋರುತ್ತದೆ. MPhil ಸ್ನಾತಕೋತ್ತರ ಪದವಿಯನ್ನು ಕ್ಲಿನಿಕಲ್ ಸೈಕಾಲಜಿಯಲ್ಲಿ 3 ಚಿನ್ನದ ಪದಕಗಳೊಂದಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿರುವುದು ಅವರ ಸಾಧನೆಯ ಗರಿಯ ಮೆರುಗನ್ನು ಹೆಚ್ಚಿಸಿದೆ. ಅವರ MSc ಓದಿನ ಸಮಯದಲ್ಲಿಯೂ ಕಾಲೇಜಿನ ಪ್ರೆಸಿಡೆಂಟ್ ಹುದ್ದೆಯನ್ನು ಅಲಂಕರಿಸಿದ್ದು ತಮ್ಮ ಸಹಪಾಠಿಗಳಿಗೆ ಅವರ ಕಾರ್ಯದಕ್ಷತೆಯ ಮೇಲಿನ ವಿಶ್ವಾಸವನ್ನು ಸಮಂಜಸವಾಗಿ ವಿವರಿಸುತ್ತದೆ. ಡಾಕ್ಟರ್ ವಾಣಿಪ್ರಭಾರವರ ಪ್ರತಿಭೆಯ ಹಾಗೂ ಸಾಧನೆಯ ಪಟ್ಟಿ ಬೆಳೆಯುತ್ತಲೇ ಸಾಗುತ್ತದೆ. ಇವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮದ್ರಾಸ್ನಿಂದ MA ಹಿಂದಿಗೆ ಸರಿಸಮಾನವಾದ ಹಿಂದಿ ರಾಷ್ಟ್ರಭಾಷಾ ಪ್ರವೀಣ್ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯೊಂದಿಗೆ ಮುಗಿಸಿ ತಮ್ಮ ಭಾಷಾ ವೈವಿಧ್ಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಅವರೊಳಗಿನ ಕಲಿಕೆಯ ಹಸಿವು ಅವರನ್ನು ಸಮಾಜದಲ್ಲಿ ಉತ್ಕೃಷ್ಟ ವ್ಯಕ್ತಿಯನ್ನಾಗಿಸಿದೆ ಎಂದರೆ ತಪ್ಪಾಗಲಾರದು. ಇವರು PG ಡಿಪ್ಲೊಮಾ ಇನ್ ಮೆಡಿಕಲ್ ಲಾ ಆ್ಯಂಡ್ ಎಥಿಕ್ಸ್ ಹಾಗೂ PG ಡಿಪ್ಲೊಮಾ ಇನ್ ಹ್ಯೂಮನ್ ರೈಟ್ಸ್ ಲಾನನ್ನು ನ್ಯಾಷನಲ್ ಲಾ ಸ್ಕೂಲ್, ಇಂಡಿಯಾ ಯೂನಿವರ್ಸಿಟಿಯಿಂದ ಮುಗಿಸಿದ್ದಾರೆ. ಪತಂಜಲಿ ಯೋಗ ಕೇಂದ್ರದಿಂದ PG ಡಿಪ್ಲೊಮಾ ಇನ್ ಯೋಗ ಸೈನ್ಸ್ ಹಾಗೂ ಭಾರತೀಯ ವಿದ್ಯಾಭವನದಿಂದ 3 ವರ್ಷ ಅಧ್ಯಯನವಾದ ಜ್ಯೋತಿಷ್ಯ ಪ್ರಜ್ಞಾ ವಿಶಾರದ ಪ್ರವೀಣವನ್ನು ಉನ್ನತ ಶ್ರೇಣಿಯಲ್ಲಿ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ವಾಣಿಪ್ರಭಾ ಅವರ ಕಾರ್ಯಗಳು ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಮನ್ನಣೆ ಗಳಿಸಿವೆ. ಇದುವರೆಗೆ ಅವರು 27 ಲೇಖನಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮಾವೇಶಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ ಹಾಗೂ ಪ್ರಕಟಿಸಿದ್ದಾರೆ. ಅವರ ಸಂಶೋಧನಾ ಪ್ರಬಂಧಗಳು ಹಾಗೂ ಪ್ರಸ್ತುತಿಗಳು ಪ್ರಪಂಚದಾದ್ಯಂತ ಪ್ರತಿಷ್ಠಿತ ಸಮ್ಮೇಳನಗಳಲ್ಲಿ ಕಾಣಿಸಿಕೊಂಡಿವೆ. ಈ ಸಮ್ಮೇಳನಗಳು ಮಲೇಷ್ಯಾ, ಸ್ವಿಟ್ಜರ್ಲ್ಯಾಂಡ್, ದುಬೈ ಹಾಗೂ ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಭೆಗಳನ್ನು ಒಳಗೊಂಡಿದೆ. ಅವರು ಪ್ರಕಟಿಸಿರುವ ಲೇಖನಗಳು ಹಾಗೂ ಮನೋವೈದ್ಯ ಶಾಸ್ತ್ರಕ್ಕೆ ಅವರ ಕೊಡುಗೆಗಳು ಸಮಾಜಕ್ಕೆ ಪ್ರಯೋಜನವನ್ನು ನೀಡುವುದಲ್ಲದೆ ಭವಿಷ್ಯದ ಪೀಳಿಗೆಯ ಮನೋವೈದ್ಯಕೀಯ ವೃತ್ತಿಪರರನ್ನು ಸಬಲಗೊಳಿಸಿದೆ ಮತ್ತು ಪ್ರೇರೇಪಿಸಿದೆ. ಡಾಕ್ಟರ್ ವಾಣಿಪ್ರಭಾ ಅವರು ಪದವಿ ಹಾಗೂ ಪದವಿ ಪೂರ್ವ ಮೆಡಿಕಲ್ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದಾರೆ. ಅಲ್ಲದೆ ನಿಮ್ಹಾನ್ಸ್ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮಿನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಮ್ಮೇಳನದ ಏಷ್ಯನ್ ವಿಭಾಗದಲ್ಲಿ ಅತ್ಯುತ್ತಮ ಲೇಖನ ಪ್ರಶಸ್ತಿ ಪಡೆದಿರುವುದು ವಿಶೇಷ ಹೆಗ್ಗಳಿಕೆಯಾಗಿದೆ.
ಅಗಣಿತ ಶೈಕ್ಷಣಿಕ ಸಾಧನೆಗಳ ಸಾರಥಿಯಾಗಿರುವ ಡಾಕ್ಟರ್ ವಾಣಿಪ್ರಭಾರವರು ಹಲವಾರು ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ಪಾರಿತೋಷಕಗಳನ್ನು ಪಡೆದಿರುವ ಬಹುಮುಖಿ ಪ್ರತಿಭೆಯಾಗಿದ್ದಾರೆ. ಇವರು NCCಯ ಸಿ ಸರ್ಟಿಫಿಕೇಟ್, ಕಂಪನಿ ಸಾರ್ಜೆಂಟ್ ಮೇಜರ್ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರವನ್ನು ಅಂದಿನ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರಿಂದ ಪಡೆದಿರುವುದು ಅವರ ವೈವಿಧ್ಯಮಯ ನಿಪುಣತೆಗೆ ಸಾಕ್ಷಿಯಾಗಿದೆ. ಗಣತಂತ್ರ ದಿನದ ಪರೇಡ್ನಲ್ಲಿ ಭಾಗಿಯಾಗಿದ್ದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ತಮ್ಮ ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಾಧನೆಗಳ ಜೊತೆಗೆ ಡಾಕ್ಟರ್ ವಾಣಿಪ್ರಭಾ ಅವರು ತಮ್ಮನ್ನು ಒಬ್ಬ ಅನುಸರಣೀಯ ವ್ಯಕ್ತಿತ್ವವನ್ನಾಗಿ ಗುರುತಿಸಿಕೊಂಡಿದ್ದಾರೆ. ಮಾರ್ಗದರ್ಶಕರಾಗಿ, ಶಿಕ್ಷಕರಾಗಿ ಮತ್ತು ಸಂಶೋಧಕರಾಗಿ ಅವರ ಕೆಲಸದಲ್ಲಿ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ತಮ್ಮ ಸುತ್ತಲಿನವರು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಅವರನ್ನು ಸಬಲೀಕರಣಗೊಳಿಸಲು ಪ್ರಯತ್ನಿಸುತ್ತಾರೆ. ಡಾಕ್ಟರ್ ವಾಣಿಪ್ರಭಾ ಅವರು ಅತ್ಯುತ್ತಮ ಕ್ರೀಡಾಪಟುವಾಗಿದ್ದು 1990ರಿಂದ 93ರವರೆಗೆ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಂಡದ ನಾಯಕಿಯಾಗಿ ವಿಜೇತರಾಗಿದ್ದಾರೆ. ಅಲ್ಲದೆ ರಾಜ್ಯ ಮಟ್ಟದ ಶಾಟ್ಪುಟ್ನಲ್ಲಿ 2ನೇ ಸ್ಥಾನ ಗಳಿಸಿದ್ದಾರೆ. ಡಾಕ್ಟರ್ ವಾಣಿಪ್ರಭಾರವರು ಶಾಲಾ ಕಾಲೇಜು ದಿನಗಳಿಂದಲೇ ತಮ್ಮ ವೈವಿಧ್ಯಮಯ ಸಾಧನೆಗಳಿಗಾಗಿ ಗುರುತಿಸಲ್ಪಡುತ್ತಿದ್ದರು ಹಾಗೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಎನ್ನುವುದು ವಿಶೇಷ ವಿಷಯ. 10ನೇ ತರಗತಿ BSc ಹಾಗೂ MScಯಲ್ಲಿ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್, 1997ರಲ್ಲಿ ಡ್ರಾಮ್ಯಾಟಿಕ್ಸ್ಗಾಗಿ ಆರ್ಯಭಟ ಪ್ರಶಸ್ತಿ, 1998ರಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಪ್ರಶಸ್ತಿ ಹಾಗೂ 2023ರ ಪ್ರತಿಷ್ಠಿತ ಸಾರ್ಕ್ ನೇಷನ್ಸ್ನಿಂದ ವಂಡರಸ್ ವುಮನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಇದು ಅವರ ಅಸಾಧಾರಣ ಸಾಧನೆಗಳಿಗೆ ಸಂದ ಅರ್ಹ ಮನ್ನಣೆಯಾಗಿದೆ. ಈ ಪ್ರಶಸ್ತಿಯು ಅವರ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಮಾತ್ರವಲ್ಲದೆ ಅವರ ವೈವಿಧ್ಯಮಯ ಸಾಂಸ್ಕೃತಿಕ ಕೊಡುಗೆಗಳನ್ನು ಮತ್ತು ವೃತ್ತಿಪರ ಹಾಗೂ ಸಮುದಾಯ ಕ್ಷೇತ್ರಗಳಲ್ಲಿ ಅವರು ಮಾಡಿರುವ ಆಳವಾದ ಪ್ರಭಾವವನ್ನು ಎತ್ತಿ ತೋರುತ್ತದೆ. ತಮ್ಮ ಅಮೋಘ ವಾಗ್ವೈಖರಿಯಿಂದ ಜನಮನ ಗೆದ್ದಿರುವ ಡಾಕ್ಟರ್ ವಾಣಿಪ್ರಭಾ ಅವರು ಸರ್ಟಿಫೈಡ್ ರೇಡಿಯೋ ಜಾಕಿಯಾಗಿದ್ದಾರೆ. ಅನೇಕ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಸ್ಟರ್ ಆಫ್ ಸೆರೆಮನಿಯಾಗಿ ನಡೆಸಿಕೊಟ್ಟಿರುವುದು ಅವರ ಅತ್ಯಂತ ವಿಭಿನ್ನ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಮತ್ತೊಂದು ಅಚ್ಚರಿಯ ಸಂಗತಿಯೆಂದರೆ ಡಾಕ್ಟರ್ ವಾಣಿಪ್ರಭಾ ಅವರು 9 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವ ಪ್ರಾವೀಣ್ಯತೆ ಹೊಂದಿದ್ದಾರೆ. ಸಾಂಸ್ಕೃತಿಕ ಹಾಗೂ ಪ್ರಾದೇಶಿಕ ಗಡಿಗಳನ್ನು ಮೀರಿ ಸಂವಹನ ನಡೆಸುವ ಅವರ ಅಸಾಧಾರಣ ಪ್ರತಿಭೆ ಹಾಗೂ ಸಾಮರ್ಥ್ಯ ಅಭಿನಂದನೀಯ. ಅವರು ಕಳೆದ 4 ವರ್ಷಗಳಿಂದ ಕೃಷ್ಣ ಶರಾವತಿ ಬ್ಲಾಕ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು, ತಮ್ಮ ಸಹಾನುಭೂತಿ, ಕಾರ್ಯವೈಖರಿ, ಸ್ಪಂದನೆ ಹಾಗೂ ಸ್ನೇಹಕ್ಕಾಗಿ ಮನೆಮಾತಾಗಿದ್ದಾರೆ. ಡಾಕ್ಟರ್ ವಾಣಿಪ್ರಭಾರವರು ಶ್ರೀಯುತ GA ವಿಶ್ವೇಶ್ವರ ಅವರು ಹಾಗೂ ಶ್ರೀಮತಿ P ನಾಗರತ್ನರವರ ಸುಪುತ್ರಿ. ತಂದೆ ಪತ್ರಕರ್ತರಾಗಿದ್ದವರು. ಅಂದಿನ ಸಮಯದಲ್ಲಿಯೇ ಅವರ ತಾಯಿ MA MEd ಪದವಿಯನ್ನು ಹಿಂದಿಯಲ್ಲಿ ಗಳಿಸಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ವಿದ್ಯಾವಂತ ಸುಸಂಸ್ಕೃತ ಕುಟುಂಬದಲ್ಲಿ ಬೆಳೆದ ಡಾಕ್ಟರ್ ವಾಣಿಪ್ರಭಾರವರಿಗೆ ಅವರ ತಾಯಿಯ ಮಾರ್ಗದರ್ಶನ, ಧೈರ್ಯ ತುಂಬಿದ ನಡೆ ಹಾಗೂ ಆತ್ಮಸ್ಥೈರ್ಯ, ಸದಾ ಮುನ್ನುಗ್ಗುವ ಛಲ ಹಾಗೂ ಸರ್ವರಿಗೂ ಒಳಿತನ್ನು ಬಯಸುವ ಸಂಸ್ಕಾರ ನೀಡಿದೆ. ಅವರ ಸಾಧನೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಅವರ ಪತಿ ಶ್ರೀ ಓಂ ಪ್ರಕಾಶ್ BR ರವರು ಯಶಸ್ವಿ ಉದ್ಯಮಿಯಾಗಿದ್ದು ಅವರ ಕಾರ್ಯಗಳಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಮುದ್ದಿನ ಮಕ್ಕಳಾದ ಕ್ಷಿತಿಜ ಹಾಗೂ ಋತ್ವಿಕಾ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಪ್ರತಿಭಾ ಸಂಪನ್ನರಾಗಿದ್ದಾರೆ. ಡಾಕ್ಟರ್ ವಾಣಿಪ್ರಭಾರವರ ಕಾರ್ಯತತ್ಪರತೆಯು ಅವರ ಪರಿಣಿತಿ ಮತ್ತು ಸಮರ್ಪಣೆ ಮಾತ್ರವಲ್ಲದೆ ಅವರ ಸಾಮಾಜಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು ಸಾಕ್ಷಿಯಾಗಿದೆ. ತಮ್ಮ ಸಹಾನುಭೂತಿ, ಎಲ್ಲರೊಡನೆ ಬೆರೆಯಬೇಕು ಹಾಗೂ ಬೆಳೆಯಬೇಕು ಎನ್ನುವ ಮನೋಭಾವ ಅವರನ್ನು ಸಮಾಜದ ಮಾದರಿ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿಸಿದೆ. ಧನ್ಯವಾದಗಳು. ಸಾಮಾಜಿಕ ಕಳಕಳಿಯೊಂದಿಗೆ ಪ್ರಜ್ಞಾವಂತಿಕೆ ಮೆರೆಯುತ್ತಿರುವ ಡಾಕ್ಟರ್ ವಾಣಿಪ್ರಭಾ ಜೀವಿ ಅವರಿಗೆ ಈ ಪುಸ್ತಕಕ್ಕೆ ಸಾಂಸ್ಕೃತಿಕ ವಲಯದಲ್ಲಿ ಜೀವನ್ಮುಖಿ ಸುರೇಶ್ ಎಂದೇ ಪ್ರಖ್ಯಾತರಾಗಿರುವ ಶ್ರೀ ಟಿ ಸುರೇಶ್ ಜೀವನ್ಮುಖಿಯವರು ಮುನ್ನುಡಿ ಬರೆದು ಅನಂತವಾಗಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜ್ಞಾನಲೋಕದಿಂದ
ಸಾಮಾಜಿಕ ಪರಿವರ್ತನೆಯ ಕನಸು ಕಟ್ಟಿಕೊಂಡ ಶ್ರೀಯುತರು ಜೀವನ್ಮುಖಿ ಪತ್ರಿಕೆಯನ್ನು ಸಂಸ್ಥಾಪಿಸಿ ಅದರ ಸಂಪಾದಕರಾಗಿ ಸಾಹಿತ್ಯ, ಸಾಂಸ್ಕೃತಿಕ, ರಾಜಕಾರಣ, ಸಿನಿಮಾ ಸೇರಿದಂತೆ ವಿವಿಧ ಸಾಮಾಜಿಕ ರಂಗದ ವಿಚಾರಗಳನ್ನು ಅಳವಡಿಸಿಕೊಂಡು ಪತ್ರಿಕೋದ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಅವಿರತ ಶ್ರಮಿಸುತ್ತಿದ್ದಾರೆ. ಈ ದಿನ ಲೋಕಾರ್ಪಣೆಯಾದ ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ಒಳಗೊಂಡಿರುವ ಎಲ್ಲ ಲೇಖನಗಳು ಜೀವನ್ಮುಖಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹವು. ಕಳೆದ 7-8 ವರ್ಷಗಳಿಂದ ಜೀವನ್ಮುಖಿ ಪತ್ರಿಕೆಯಲ್ಲಿ ನನಗೆ ಅಂಕಣಗಾರ್ತಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮನದಾಳದ ನಮನಗಳು. ಬೆಂಗಳೂರಿನ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಜೀವನ್ಮುಖಿ ಸುರೇಶ್ ರವರು ಗಮನಾರ್ಹ ಹೆಸರಾಗಿದ್ದಾರೆ. ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆಯನ್ನು ಸಂಸ್ಥಾಪನೆ ಮಾಡಿ ಅದರ ಮೂಲಕ ಹಲವಾರು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ಸಂಘಟಿಸಿ ಸಾಮಾಜಿಕ ಸೇವೆಗಳಲ್ಲಿ ನಿರತರಾಗಿದ್ದಾರೆ. ಮಹಿಳಾ ಘಟಕವನ್ನು ಆರಂಭಿಸಿ ಹೊಸ ವೇದಿಕೆ ಕಲ್ಪಿಸಿಕೊಟ್ಟಿರುವುದು ಅವರ ತಾತ್ವಿಕ ಮೌಲ್ಯಗಳಿಗೆ ಕನ್ನಡಿಯಾಗಿದೆ. ತಮ್ಮ ಸಂಘಟನೆಗಳ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತಾ ನಾಡಿನ ಅನೇಕ ಕಿರಿಯ ಸಾಧಕರನ್ನು ಗುರುತಿಸಿ ಗೌರವಿಸಿದ್ದಾರೆ. ಪ್ರಗತಿಪರ ಸಮಾಜಕ್ಕಾಗಿ ಅನವರತ ಶ್ರಮಿಸುತ್ತಿರುವ ಶ್ರೀ ಜೀವನ್ಮುಖಿ ಸುರೇಶ್ ರವರು ಅಖಿಲ ಭಾರತ ಸರ್ವಜ್ಞ ವೇದಿಕೆಯ ಗೌರವ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಜಾಗೃತ ದಳದ ಸದಸ್ಯರು, ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಸಲಹಾ ಸಮಿತಿ ಸಂಚಾಲಕರು, ಡಾಕ್ಟರ್ ನಲ್ಲೂರು ಪ್ರಸಾದ್ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಹಾಗೂ ಪ್ರತಿಭಾ ಪ್ರತಿಷ್ಠಾನ ಮಂಡ್ಯದ ಗೌರವ ಸಲಹೆಗಾರರು, ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಉತ್ಕೃಷ್ಟ ಸ್ಥಾನ ಗಳಿಸಿದ್ದಾರೆ. ಶ್ರೀಯುತರು ಕನ್ನಡ ನುಡಿ ಸಮ್ಮೇಳನ, ಕನ್ನಡ ಹಬ್ಬ, ರಾಜ್ಯ ಮಟ್ಟದ ಕವಿಗೋಷ್ಠಿ, ಕಾವ್ಯ ಕಮ್ಮಟ, ಗೀತ ಗಾಯನ, ವಿಚಾರ ಸಂಕಿರಣ ಮತ್ತು ಸಂವಾದ, ಕನ್ನಡ ಸಾಹಿತ್ಯ ಸಂಭ್ರಮ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹೀಗೆ ಮುಗಿಯದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಜೀವನ್ಮುಖಿ ಪ್ರಶಸ್ತಿ, ಕದಂಬರತ್ನ ಪ್ರಶಸ್ತಿ, ವಿಶ್ವಚೇತನ ಪ್ರಶಸ್ತಿ, ಕರ್ನಾಡ ಚೇತನ ಪ್ರಶಸ್ತಿ, ಕುವೆಂಪು ಸಮಾಜಮುಖಿ ಪ್ರಶಸ್ತಿ, ಯುವ ಚೇತನ ಪ್ರಶಸ್ತಿ ಮುಂತಾದವುಗಳನ್ನು ಸ್ಥಾಪಿಸಿದ್ದಾರೆ. ಇವರ ಜೀವನ್ಮುಖಿ ಸಮಾಜಮುಖಿ ವ್ಯಕ್ತಿತ್ವ ಹಾಗೂ ಸಮಾಜಕ್ಕೆ ನೀಡಿರುವ ಕೊಡುಗೆಗಳಿಗಾಗಿ ಹಲವಾರು ಸಂಘ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದ ಪ್ರಶಸ್ತಿ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಸಮಾಜ ಸೇವಾ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ನೇಸರ ಬದುಕು ಪತ್ರಿಕೆ ವಾರ್ಷಿಕ ಸಂಪಾದಕ ಪ್ರಶಸ್ತಿ, ಜನಪರ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಪ್ರಶಸ್ತಿ, ಮಂಡ್ಯ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಅವರ ಅನಂತ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಆದರಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನಗೆ ಅತ್ಯಂತ ಆತ್ಮೀಯರು ಹಾಗೂ ಮಹಿಳಾ ಸಬಲೀಕರಣದಲ್ಲಿ ಬಹಳ ಆಸಕ್ತಿ ಹೊಂದಿರುವವರು ಶ್ರೀಮತಿ ಪೂರ್ಣಿಮಾ ನೆಲಗಳ್ಳಿಯವರು. ಪ್ರಸಕ್ತ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್, ಹೈಕೋರ್ಟ್ ಸಬ್ ಡಿವಿಷನ್ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೂಲತಃ ಸಿವಿಲ್ ಇಂಜಿನಿಯರ್ ಆದ ಶ್ರೀಮತಿ ಪೂರ್ಣಿಮಾ ನೆಲಗಳ್ಳಿಯವರು ಬಿಬಿಎಂಪಿ, ಸಿಟಿ ಸಿವಿಲ್ ಕೋರ್ಟ್, ಕ್ವಾರ್ಟರ್ಸ್ ಮೇಲ್ವಿಚಾರಣೆ ಹಾಗೂ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಸಮರ್ಪಕ ಹಾಗೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅವರ ಕೆಲವು ಜಗಮೆಚ್ಚಿದ ಕಾರ್ಯಗಳನ್ನು ನೆನೆಯುವುದಾದರೆ, ಕೋರಮಂಗಲ 20ನೇ ಮುಖ್ಯ ರಸ್ತೆಯ ಕಾಂಕ್ರೀಟ್ ವೈಟ್ ಟಾಪಿಂಗ್ ಕಾಮಗಾರಿ ಹಾಗೂ ಫೋರಂ ಎದುರಿನ ಹೊಸೂರು ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲಿ ಹಲವು ತಿಂಗಳು ರಾತ್ರಿ 10ರಿಂದ ಬೆಳಗಿನ 4ರವರೆಗೆ ಕರ್ತವ್ಯ ನಿರ್ವಹಿಸಿ ಮಹಿಳಾ ಸಮುದಾಯಕ್ಕೆ ಮಾದರಿ ನಿರ್ಮಿಸಿದ್ದಾರೆ. ಸಿಟಿ ಸಿವಿಲ್ ಕೋಡ್ನ ಕಟ್ಟಡ ನಿರ್ವಹಣೆ ಕಾಮಗಾರಿಯಲ್ಲಿ ವಿಶೇಷ ಪ್ರಶಂಸೆ ಪಡೆದಿದ್ದಾರೆ. 2019ರಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿಂದ ಬೆಸ್ಟ್ ಎಂಜಿನಿಯರ್ ಎನ್ನುವ ಪ್ರಮಾಣ ಪತ್ರ ಪಡೆದಿದ್ದಾರೆ. ಶ್ರೀಮತಿ ಪೂರ್ಣಿಮಾರವರು ಉದ್ಯೋಗದಲ್ಲಿರುವ ಮಹಿಳೆಯರು ಮಕ್ಕಳ ಪಾಲನೆಯಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಿಟಿ ಸಿವಿಲ್ ಕೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸಿಬ್ಬಂದಿಗಳು ಹಾಗೂ ಮಹಿಳಾ ವಕೀಲರಿಗಾಗಿ ಮತ್ತು ಮಕ್ಕಳಿಗಾಗಿ ಪ್ಲೇ ಹೋಮ್ ಆರಂಭಿಸಿದರು. ಇದನ್ನು ಅಂದಿನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸನ್ಮಾನ್ಯ ಶ್ರೀಯುತ ಅಭಯ್ ಸಿಂಗ್ ಓಕರ್ ಅವರು ಉದ್ಘಾಟಿಸಿ, ಇದೇ ಮಾದರಿಯ ಪ್ಲೇ ಹೋಮ್ಗಳನ್ನು ಎಲ್ಲ ನ್ಯಾಯಾಲಯಗಳಲ್ಲಿ ಮಹಿಳಾ ಸಿಬ್ಬಂದಿಗಳ ನೆರವಿಗಾಗಿ ಆರಂಭಿಸಲು ನಿರ್ದೇಶಿಸಿದ್ದು ಅವಿಸ್ಮರಣೀಯ. ಇದು ಶ್ರೀಮತಿ ಪೂರ್ಣಿಮಾ ನೆಲಗಳ್ಳಿಯವರ
ಮಹಿಳಾ ಪರ ಕಾಳಜಿಗೆ ಕನ್ನಡಿಯಾಗಿದೆ. 2024ರಲ್ಲಿ ಹೈಕೋರ್ಟ್ನಲ್ಲಿ ನಡೆದ ಜುಡಿಷಿಯಲ್ ಮೇಲ್ನಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಹೈಕೋರ್ಟ್ನಲ್ಲಿ ನಿಭಾಯಿಸಿರುವ ಅಮೋಘ ಕಾರ್ಯಗಳಿಗಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆದ ಸನ್ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅವರಿಂದ ಭಾರತದ ಚೀಫ್ ಜಸ್ಟಿಸ್ ಆದ ಸನ್ಮಾನ್ಯ ಶ್ರೀ ಎನ್.ವಿ. ಅಂಜಾರ್ಯ ಅವರಿಂದ ಹಾಗೂ ಭಾರತದ ವೈಸ್ ಪ್ರೆಸಿಡೆಂಟ್ ಸನ್ಮಾನ್ಯ ಶ್ರೀ ಜಗದೀಪ್ ಧನ್ಕರ್ ಅವರಿಂದ ಪ್ರಶಂಸೆ ಪಡೆದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಇದು ಅವರ ಕಾರ್ಯದಕ್ಷತೆ ಹಾಗೂ ಆದರ್ಶ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿದೆ. ಇದಲ್ಲದೆ ಶ್ರೀಮತಿ ಪೂರ್ಣಿಮಾ ನೆಲಗಲಿಯವರು ಮಧುರ ಕಂಠದ ಗಾಯಕರು. ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ನಾದೋಪಾಸನಾ ಸಂಘದ ವತಿಯಿಂದ ಮೈಸೂರು ದಸರಾ, ಚೌಡಯ್ಯ ಮೆಮೋರಿಯಲ್ ಹಾಲ್ ಹಾಗೂ ಹಲವಾರು ಚಾರಿಟಿ ಶೋನಲ್ಲಿ ತಮ್ಮ ಕಂಠ ಸೇರಿ ಮೆರೆದಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಮಾದರಿಯಾಗಿರುವ ಆತ್ಮೀಯರಾದ ಶ್ರೀಮತಿ ಪೂರ್ಣಿಮಾ ನೆಲಗಲಿಯವರು ಪುಸ್ತಕ ಕುರಿತು ಕೆಲವು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಲೇಖಕಿ ಡಾಕ್ಟರ್ ನಾಗವೀಣಾ ಮಂಜುನಾಥ್ ಅವರು ಇಂದು ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬಾದ ಔದ್ಯಮೀಕರಣ, ಅದರಲ್ಲಿಯೂ ಮಹಿಳಾ ಔದ್ಯಮೀಕರಣದ ವಿವಿಧ ವಿಷಯಗಳ ಕೈಪಿಡಿಯಾದ ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ಶೀರ್ಷಿಕೆಯಂತೆ ಒಂದು ವಿಭಿನ್ನ ಪ್ರಯತ್ನವಾಗಿದ್ದು ಡಾಕ್ಟರ್ ನಾಗವೀಣಾರವರ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಸಾಮಾಜಿಕ ಚಿಂತನೆಗಳೊಂದಿಗೆ ಕ್ರಿಯಾಶೀಲತೆ, ಹೊಸದನ್ನು ಅಳವಡಿಸಿಕೊಳ್ಳುವ ರೀತಿ ನಿಜವಾಗಿಯೂ ಮಾದರಿಯಾಗಿದೆ. ಮಹಿಳಾ ಸಬಲೀಕರಣ ಬಹಳ ಮುಖ್ಯವಾಗಿರುವ ಈ ಕಾಲಘಟ್ಟದಲ್ಲಿ ಔದ್ಯಮೀಕರಣದ ಪ್ರತಿಯೊಂದು ಸಂಗತಿ ಹಾಗೂ ಬೆಳವಣಿಗೆಗಳನ್ನು ಕುರಿತಾದ ವಿಶ್ಲೇಷಣೆಯನ್ನು ಹೊಂದಿರುವ ಈ ಪುಸ್ತಕವು ಎಲ್ಲಾ ಮಹಿಳಾ ಉದ್ಯಮಿಗಳಿಗೆ ಕೈಪಿಡಿಯಾಗಿದೆ ಎಂದರೆ ತಪ್ಪಾಗಲಾರದು. ಮೊದಲನೇ ಪಂಚವಾರ್ಷಿಕ ಯೋಜನೆಯಡಿ ಉದ್ಯಮ ಕ್ಷೇತ್ರ ಹಾಗೂ ಮಹಿಳಾ ಸಬಲೀಕರಣದ ಬೆಳವಣಿಗೆಯಿಂದ ಹಿಡಿದು ಉದ್ಯಮಿಗಳಿಗಾಗಿ ಯೋಜನೆಗಳು, ಆರ್ಥಿಕ ನೀತಿಗಳು, ಬೆಳವಣಿಗೆಯ ಹಾದಿ, ಅನುಸರಣೆಗಳು, ನಿರ್ವಹಣಾ ಕೌಶಲ್ಯ, ವಿಭಿನ್ನ ತುಲನಾತ್ಮಕ ಚಿತ್ರಣಗಳು, ಅಷ್ಟೇ ಅಲ್ಲದೆ ಜಿಎಸ್ಟಿಯಿಂದ ಹಿಡಿದು ಆಮದು ರಫ್ತು ಕುರಿತಾದ ಮಾಹಿತಿ, ಹೀಗೆ ಪ್ರತಿಯೊಂದು ಸೂಕ್ಷ್ಮ ಹಾಗೂ ಅಗತ್ಯ ಸಂಗತಿಗಳನ್ನು ಒಳಗೊಂಡಿರುವ ಲೇಖನಗಳು ಈ ಪುಸ್ತಕದಲ್ಲಿದೆ. ಮುಖ್ಯವಾಗಿ ಉದ್ಯಮಿಗಳಿಗೆ ಬಹಳ ಕಷ್ಟಕರವಾದ ಅನುಸರಣೆಗಳ ಕುರಿತು ಸಮಗ್ರ ಮಾಹಿತಿಯ ಮೇಲೆ ಕ್ಷಕಿರಣ ಬೀರಲಾಗಿದೆ. ಉದ್ಯಮಿಗಳಿಗೆ ಇದೊಂದು ಮಾರ್ಗದರ್ಶಿಯಾಗಿರುವ ಪುಸ್ತಕವೆಂದೇ ಹೇಳಬಹುದು. ವೈಚಾರಿಕ ಹಾಗೂ ವೈಜ್ಞಾನಿಕ ಚಿಂತನೆ, ಪ್ರಯೋಗಶೀಲತೆ, ಸಾಮಾಜಿಕ ಕಳಕಳಿ ಹಾಗೂ ವಿಭಿನ್ನ ಆಲೋಚನೆಗಳೊಂದಿಗೆ ಡಾಕ್ಟರ್ ನಾಗವೀಣಾ ಮಂಜುನಾಥರವರು ಮತ್ತೊಮ್ಮೆ ಸಾಹಿತ್ಯ ಲೋಕಕ್ಕೆ ನೀಡುತ್ತಿರುವ ಅತ್ಯಂತ ವಿಶಿಷ್ಟ ಕೊಡುಗೆ ಇದಾಗಿದೆ ಎನ್ನುವುದು ನನ್ನ ಭಾವನೆ. ಇಂತಹ ವಿಭಿನ್ನ ಹಾಗೂ ಬೌದ್ಧಿಕವಾದ ಉನ್ನತ ಚಿಂತನೆಗಳು ಡಾಕ್ಟರ್ ನಾಗವೀಣಾರನ್ನು ಪ್ರಬುದ್ಧ ಹಾಗೂ ವಿಶಿಷ್ಟ ಲೇಖಕಿಯಾಗಿ ಗುರುತಿಸಲು ಸಹಾಯ ಮಾಡಿದೆ. ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳನ್ನು ಸೇರಿ 11 ಪುಸ್ತಕಗಳು ಹಾಗೂ 200ಕ್ಕಿಂತಲೂ ಹೆಚ್ಚಿನ ಲೇಖನಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿರುವ ಹೆಮ್ಮೆ ಡಾಕ್ಟರ್ ನಾಗವೀಣಾ ಅವರದ್ದು. ಹೊಸದಾಗಿ ಉದ್ಯಮ ಆರಂಭಿಸುವವರು ಮುಖ್ಯವಾಗಿ ಓದಲೇಬೇಕಾದ ಪುಸ್ತಕ ಇದು ಎಂದು ಹೇಳಬಯಸುತ್ತೇನೆ. ಉದ್ಯಮ ಆರಂಭಿಸಲು ಹಾಗೂ ಮುನ್ನಡೆಸಲು ಅಗತ್ಯವಾದ ಪ್ರತಿಯೊಂದು ಮಾಹಿತಿಯು, ಅದರಲ್ಲಿಯೂ ಅನುಸರಣೆಗಳ ಪಾಲನೆಯನ್ನು ಮುಖ್ಯವಾಗಿ ತಿಳಿಸಿಕೊಡುವ ಕೈಪಿಡಿಯಿದು. ಡಾಕ್ಟರ್ ನಾಗವೀಣಾ ಅವರ ಸಾಹಿತ್ಯ ಕೃಷಿ ಇದೇ ರೀತಿ ವೈವಿಧ್ಯಮಯವಾಗಿರಲಿ. ಅವರು ಸಮಾಜಕ್ಕೆ ಉಪಯುಕ್ತವಾದ ಇಂತಹ ಅನೇಕ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಲಿ ಎಂದು ಹಾರೈಸುತ್ತಾ ಈ ವಿಭಿನ್ನ ವಿಶಿಷ್ಟ ಪುಸ್ತಕದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅವರ ಸಮಗ್ರ ಕೃತಿಗಳನ್ನು ಪರಿಚಯಿಸುವುದಾದರೆ, ಸೃಜನಶೀಲ ಲೇಖಕಿ ಎಂದೇ ಗುರುತಿಸಲ್ಪಡುವ ಡಾಕ್ಟರ್ ನಾಗವೀಣಾ ಅವರು ತಮ್ಮ ಸಾಹಿತ್ಯ ಕೃಷಿ ಆರಂಭಿಸಿದ್ದು ತಮ್ಮ 13ನೆಯ ವಯಸ್ಸಿನಲ್ಲಿ. ಎಲ್ಲ ಕವನಗಳನ್ನು ಒಟ್ಟುಗೂಡಿಸಿ ಮನದಾಳದ ದನಿ ಎನ್ನುವ ಸುಂದರ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಇಲ್ಲಿ ಎಳೆಯ ಮನಸ್ಸಿನ ಭಾವಯಾನದೊಂದಿಗೆ ಬದುಕು ಹಾಗೂ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ತವಕದ ಅನುಭವಗಳು ಮಧುರವಾಗಿ ಬಿಂಬಿತವಾಗಿವೆ. ಅವರ 2ನೆಯ ಕೃತಿಯಾದ ಬೆಳಕು ನೆರಳಿನ ಜೂಟಾಟ ಮಕ್ಕಳಿಗಾಗಿ ವಿಜ್ಞಾನ ಎನ್ನುವ ಪರಿಕಲ್ಪನೆಯೊಂದಿಗೆ
ವಿಜ್ಞಾನವನ್ನು ಸರಳ ಕವಿತೆಗಳ ಸಾಲುಗಳಲ್ಲಿ ಮನಮುಟ್ಟುವಂತೆ ರಚಿಸಿದ್ದಾರೆ. ಇದು ಅವರ ಪ್ರಯೋಗಶೀಲ ವ್ಯಕ್ತಿತ್ವಕ್ಕೆ ಹಾಗೂ ಚಿಂತನೆಗೆ ವಿಶೇಷ ಮೆರುಗನ್ನು ನೀಡಿರುವ ಪುಸ್ತಕವಾಗಿದೆ. ಇದು ಅಪಾರ ಜನಮನ್ನಣೆ ಗಳಿಸಿದ ಪುಸ್ತಕವಾಗಿದ್ದು, ಇಲ್ಲಿನ ಕವಿತೆಗಳಿಗೆ ವಿದುಷಿ ಡಾಕ್ಟರ್ ರೋಹಿಣಿ ಗಂಗಾಧರ್ ರವರು ಸ್ವರ ಸಂಯೋಜನೆ ಮಾಡಿ ತಮ್ಮ ಶಿಷ್ಯರೊಂದಿಗೆ ಕಾರ್ಯಕ್ರಮ ನಡೆಸಿರುವುದು ಸಹೃದಯರ ಅಪಾರ ಮೆಚ್ಚುಗೆ ಗಳಿಸಿದೆ. ಅವರ ಮೂರನೇ ಕೃತಿ ಬೇಸರಗಳ ತಳ್ಳಿ ಹಾಕಿ ಶೀರ್ಷಿಕೆಯು ಈ ಕವಿತೆಗಳ ವಿಶೇಷತೆಯನ್ನು ಸಾರುತ್ತದೆ. ಬಾಳಹಾದಿಯಲ್ಲಿನ ವಿವಿಧ ಸನ್ನಿವೇಶಗಳಿಗೆ ಸಕಾರಾತ್ಮಕ ಚಿಂತನೆಯಂತೆ ಮೂಡಿಬಂದಿರುವ ವಿಶೇಷ ಭಾವಯಾನ ಇದಾಗಿದೆ. ಅವರ ಆಶಾವಾದದ ವ್ಯಕ್ತಿತ್ವ ಹಾಗೂ ಬದುಕನ್ನು ಛಲದಿಂದ ಎದುರಿಸಬೇಕೆನ್ನುವ ದಿಟ್ಟತನ ಇಲ್ಲಿ ಎದ್ದು ಕಾಣುತ್ತದೆ. ಕನಸುಗಳಿಗೆ ಕಟ್ಟಿಲ್ಲ ಎನ್ನುವ ಅವರ 4ನೇ ಕೃತಿಯಲ್ಲಿ ಮಾನವನ ಸಾಧನೆಯ ಹಿಂದಿನ ಛಲ, ಕನಸುಗಳು ನೀಡುವ ಹುಮ್ಮಸ್ಸು, ಪ್ರಯತ್ನ ಪಟ್ಟರೆ ಸಾಧಿಸಲು ಆಗದಿರುವುದು ಯಾವುದೂ ಇಲ್ಲ, ಯಶಸ್ಸಿನ ಮೊದಲ ಮೆಟ್ಟಿಲೆ ಕನಸು ಎಂದು ಸಾಗುತ್ತದೆ. ಅವರ 5ನೇ ಕೃತಿ ತವಕದ ತೆರೆಗಳ ನಡುವೆ ಏರುಪೇರಿನ ಬದುಕಿನಲ್ಲಿ ಪಯಣಿಸುವಾಗ ಸಹಜವಾದ ತವಕಗಳ, ತಲ್ಲಣಗಳ ಉಲ್ಲೇಖವನ್ನು ಈ ಕೃತಿಯಲ್ಲಿ ನೋಡಬಹುದು. ಸಾಗರದಲ್ಲಿ ಮೇಲೇಳುವ ಅಲೆಗಳು ತೀರದಲ್ಲಿ ಶಾಂತವಾಗುವ ರೀತಿ ಮನಸ್ಸಿನ ಭಾವತರಂಗಗಳು ವಾಸ್ತವದ ತೀರದಲ್ಲಿ ಶಾಂತವಾಗುತ್ತವೆ ಎಂಬುದು ಇಲ್ಲಿನ ಕವಿತೆಗಳಲ್ಲಿ ಸುಂದರವಾಗಿ ಮೂಡಿಬಂದಿದೆ. ಮಾನವ ಬದುಕಿನ ಸಹಜ ಸರಳ ಭಾವ ಪಯಣಗಳ ಏರಿಳಿತಗಳನ್ನು ಹೊರಗೆ ಹಚ್ಚಿ ನೋಡಬಹುದಾದ ಸಂಕಲನ ಇದಾಗಿದೆ. ಅವರ 6ನೇ ಕವನ ಸಂಕಲನ ಪ್ರೀತಿಯ ಧ್ಯಾನದಲ್ಲಿ ಎನ್ನುವ ಕೃತಿಯು ಪ್ರಕೃತಿಯಲ್ಲಿ ಪ್ರೀತಿ ಎಂಬುದು ಧ್ಯಾನದಂತೆ, ಆಗಲೇ ಮಾನವ ಸಮಸ್ತ ಜೀವರಾಶಿಯನ್ನು ಸಮಾನವಾಗಿ ಕಾಣಲು ಸಾಧ್ಯ ಎನ್ನುವುದನ್ನು ಸಾರುತ್ತದೆ. ಪ್ರೀತಿಯು ಧ್ಯಾನವಾದಾಗ ನನ್ನಂತೆ ಎಲ್ಲರೂ ಎಂಬ ಧ್ಯಾನದ ಉದಯವಾಗುತ್ತದೆ ಎನ್ನುವುದನ್ನು ಸುಂದರವಾಗಿ ಸಾರುತ್ತದೆ. ಪ್ರೀತಿಯು ಧ್ಯಾನವಾದಾಗ ಮಾನವ ಪ್ರಕೃತಿಯ ಪ್ರತಿಯೊಂದು ಜೀವದಲ್ಲಿ ಭಾವದಲ್ಲಿಯೂ ತನ್ನನ್ನೇ ಕಾಣುತ್ತಾನೆ, ಪ್ರಕೃತಿಯೊಂದಿಗೆ ಅನುಕರಿಸುತ್ತಾನೆ ಎನ್ನುವುದನ್ನು ಸುಂದರವಾಗಿ ಚಿತ್ರಿಸಿದೆ. ಹೊಸ ಹಾದಿಯ ಹುಡುಕಾಟದಲ್ಲಿ ಅವರ 7ನೆಯ ಕೃತಿ ಭರವಸೆದಾಯಕ ಶೀರ್ಷಿಕೆಯಂತೆ ಇಲ್ಲಿನ ಕವಿತೆಗಳು ಕೋವಿಡ್ ಸಮಯದಲ್ಲಿ ಉಂಟಾದ ಬದಲಾವಣೆ, ಪ್ರಪಂಚ ಎದುರಿಸಿದ ಬವಣೆ ಇವುಗಳಿಗೆ ಕಾರಣ ಹಾಗೂ ಎಂತಹ ಕಷ್ಟಕರ ಸನ್ನಿವೇಶದಲ್ಲಿಯೂ ಬದುಕುವ ಹೊಸ ಹಾದಿಯನ್ನು ಹುಡುಕುವ ಮಾನವನ ಪ್ರಯತ್ನಗಳು ವಿಸ್ತಾರವಾಗಿ ಮೂಡಿಬಂದಿದೆ. ನವ ಪರ್ವದೆಡೆಗೆ ನಾಗವೀಣರವರ 8ನೇ ಕೃತಿ ಇಲ್ಲಿ ಬದಲಾವಣೆಯೊಂದಿಗೆ ಹೊಸ ಜೀವನವನ್ನು ಆರಂಭಿಸಬೇಕೆನ್ನುವ ಆಶಾವಾದದ ಸ್ಪರ್ಶ ಪ್ರತಿ ಕವಿತೆಯಲ್ಲಿಯೂ ಎದ್ದು ಕಾಣುತ್ತದೆ. ಇಲ್ಲಿನ ಕವಿತೆಗಳು ಕೋವಿಡ್-19 ಸಂದರ್ಭಕ್ಕೆ ಅನುಗುಣವಾಗಿದೆ. ಹೊಸ ಬದುಕಿಗೆ ಯಾವ ರೀತಿ ಮನುಷ್ಯರು ಅಳವಡಿಕೆಯಾಗಬೇಕು ಎನ್ನುವುದನ್ನು ಪ್ರಧಾನವಾಗಿ ಚಿತ್ರಿಸಿದ್ದಾರೆ. ಅವರ 9ನೆಯ ಕವನ ಸಂಕಲನ ಕುತೂಹಲದ ಕ್ಷಿತಿಜದಲ್ಲಿ ಇದು ಮತ್ತೊಮ್ಮೆ ಮಕ್ಕಳಿಗಾಗಿ ವಿಜ್ಞಾನ ಎನ್ನುವ ಪರಿಕಲ್ಪನೆಯನ್ನು ಹೊತ್ತು ತಂದಿರುವ ಪುಸ್ತಕ. ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲಕರ ವಿಷಯಗಳನ್ನು ಒಳಗೊಂಡಿದೆ. ವಿಜ್ಞಾನವನ್ನು ಮಕ್ಕಳಿಗೆ ಸುಲಭವಾಗಿ ತಿಳಿಸುವ ಅವರ ಈ ಪ್ರಯತ್ನ ಅಪಾರ ಮೆಚ್ಚುಗೆ ಗಳಿಸಿದ್ದು ಸಂತೋಷದ ವಿಷಯ. ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ವಿಜ್ಞಾನವನ್ನು ಕವಿತೆಗಳ ರೂಪದಲ್ಲಿ ರಚಿಸುವುದು ಸುಲಭದ ಸಂಗತಿಯಲ್ಲ. ಇದೊಂದು ವಿಭಿನ್ನ ಪ್ರಯತ್ನವಾಗಿದ್ದು ಹಲವಾರು ಶಿಕ್ಷಕರ ಮೆಚ್ಚುಗೆ ಪಡೆದಿದೆ. ದೃಷ್ಟಿ ಹರಿದಷ್ಟೇ ದೂರ ಅವರ 10ನೆಯ ಕೃತಿ ಹೊಸ ಪ್ರಯತ್ನಗಳನ್ನು ನಿರಂತರವಾಗಿ ನಡೆಸುವ ಡಾಕ್ಟರ್ ನಾಗವೀಣರ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಇದು ಸಾಕ್ಷಿಯಾಗಿದೆ. ಇದೊಂದು ದೃಶ್ಯ ಕಾವ್ಯವಾಗಿದ್ದು ಛಾಯಾಚಿತ್ರದಲ್ಲಿ ಅತ್ಯಂತ ಆಸಕ್ತಿ ಹೊಂದಿರುವ ಶ್ರೀ ಮಂಜುನಾಥರವರು ಸೆರೆ ಹಿಡಿದಿರುವ ಭಾವಚಿತ್ರಗಳಿಗೆ ಜೀವ ತುಂಬುವ ಕವಿತೆಗಳು ಅವರ ಕವಿತಾ ಪ್ರೌಢಿಮೆಗೆ ಹಿಡಿದ ಕನ್ನಡಿಯಾಗಿದೆ. ಇದು ಮತ್ತೊಮ್ಮೆ ಅರ್ಥವ್ಯವಸ್ಥೆಯ ಒಳನೋಟವನ್ನು, ಉದ್ಯಮ ಕ್ಷೇತ್ರದ ಸೂಕ್ಷ್ಮತೆಯನ್ನು ಎಳೆ ಎಳೆಯಾಗಿ ಚಿತ್ರಿಸುವ 45 ಲೇಖನಗಳ ಸಂಗ್ರಹವಾದ ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಜೀವನ್ಮುಖಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಈ 45 ಲೇಖನಗಳು ಓದುಗರಿಂದ ಪ್ರಶಸ್ತಿ ಪಡೆದು ಮಾಹಿತಿಯ ಆಗರವಾಗಿದೆ. ಅವರ ಈ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ಕೃತಿಗಳಿಗೂ ಸಹ ಶುಭ ಕೋರುತ್ತೇನೆ.
ಡಾಕ್ಟರ್ ನಾಗವೀಣಾರವರ ಸಾಹಿತ್ಯ ಸೇವೆ ನಿರಂತರವಾಗಿ ಸಾಗುತ್ತಿರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು ಶ್ರೀಮತಿ ಪೂರ್ಣಿಮಾ ನೆಲಗಡೆಯವರಿಗೆ. ನಿಮ್ಮ ನಲ್ಮೆಯ ಮಾತುಗಳು ಎಂದಿಗೂ ಮನಸ್ಸಿನಲ್ಲುಳಿಯುತ್ತದೆ. ಈ ಹೊತ್ತಿಗೆ ಸಾಹಿತ್ಯ ಲೋಕದ ಮನಸುಮ ಶ್ರೀಮತಿ ಉಮಾ BN ರವರು ಬೆನ್ನುಡಿಗರಿಗೂ ಶುಭ ಕೋರಿದ್ದಾರೆ. ಅವರಿಗೆ ನನ್ನ ಹೃದಯದಾಳದ ಧನ್ಯವಾದಗಳು. ಇವರು ಪ್ರಸ್ತುತ ಬೆಂಗಳೂರಿನ ಪೋಸ್ಟ್ ಮಾಸ್ಟರ್ ಜನರಲ್ ರವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಡಿಮೆ ಅವಧಿಯಲ್ಲೇ ಹೃದಯಕ್ಕೆ ಹತ್ತಿರವಾದ ಆಪ್ತ ಗೆಳತಿ ಶ್ರೀಮತಿ ಉಮಾ. ಸಾಹಿತ್ಯ ಕ್ಷೇತ್ರದಲ್ಲಿ ಮನಸುಮ ಎಂದೇ ಪರಿಚಿತರು. ಈವರೆಗೆ ಶಾರ್ವರಿ ಹಾಗೂ ಮಾರ್ದನಿ ಎನ್ನುವ 2 ಅತ್ಯದ್ಭುತ ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಮಾರ್ದನಿಯ ಕವಿತೆಗಳನ್ನು ಓದುವಾಗ ಕೆಲವೊಮ್ಮೆ ಅವರ ಭಾಷಾ ಪ್ರಾವೀಣ್ಯತೆಗೆ, ಸೊಗಡಿಗೆ, ಮಗನೊಮ್ಮೆ ಸತ್ಯವನ್ನು ಸೋಜಿಗದಂತೆ ಕಟ್ಟಿಕೊಡುವ ಶೈಲಿಗೆ, ಮತ್ತೊಮ್ಮೆ ಪದಗಳ ಸಹಜಯಾನಕ್ಕೆ ಮಾರು ಹೋಗಿದ್ದೇನೆ. ಕನ್ನಡದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಆಸಕ್ತಿ ಹೊಂದಿರುವ ಶ್ರೀಮತಿ ಉಮಾರವರು ತಮ್ಮ ಸಾಹಿತ್ಯ ಪ್ರೇಮವನ್ನು ಪದಗಳ ತಿರುಳೊಳಗೆ ಜತನವಾಗಿಟ್ಟಿದ್ದಾರೆ. ಇದಲ್ಲದೆ ಪರ್ವತಾರೋಹಣದಲ್ಲಿ ವಿಶೇಷ ಅಭಿರುಚಿ ಹೊಂದಿರುವ ಶ್ರೀಮತಿ ಉಮಾರವರು ಕೇದಾರಕಾಂತ, ಸಾರಕುಂಡ್, ಹೇಮಕುಂಡ್ ಹಾಗೂ ಕರ್ನಾಟಕದಲ್ಲಿ ಕುಮಾರ ಪರ್ವತ, ಕುದುರೆಮುಖ, ಎತ್ತಿನಭುಜ ಹೀಗೆ ಹಲವಾರು ಪರ್ವತ ಶ್ರೇಣಿಗಳ ಚಾರಣ ಮಾಡಿದ್ದಾರೆ. ಕೇದಾರಕಾಂತದ ಹಿಮಗಡ್ಡೆಗಳ ನಡುವೆ ಉರುಳಿ ಧೀಮಂತವಾಗಿ ಫೀನಿಕ್ಸ್ನಂತೆ ಎದ್ದು ಬಂದ ಛಲಗಾತಿಯಾಗಿದ್ದಾರೆ. ಛಾಯಾಗ್ರಹಣದಲ್ಲಿ ಹಾಗೂ ಪಕ್ಷಿ ವೀಕ್ಷಣೆಯಲ್ಲಿ ವಿಶೇಷ ಪ್ರಾವೀಣ್ಯತೆ ಪಡೆದಿರುವ ಶ್ರೀಮತಿ ಉಮಾರವರು ಪರಿಸರ ಕಾರ್ಯಕರ್ತೆಯಾಗಿದ್ದಾರೆ. HSBCಯಿಂದ ನಡೆಸಲಾದ ಪಕ್ಷಿ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಪ್ರಕೃತಿಯ ವೈವಿಧ್ಯಮಯ ಹಾವಭಾವಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ನಿಪುಣರು. ಅತ್ಯಂತ ಪ್ರೀತಿಯಿಂದ ಸ್ನೇಹಪೂರ್ವಕವಾಗಿ ಈ ಪುಸ್ತಕದ ಬೆನ್ನುಡಿ ಬರೆದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅವರು ಕೆಲವು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ಶ್ರೀಮತಿ ನಾಗವೀಣಾ ಮಂಜುನಾಥರವರ ಪ್ರಗತಿಯ ಪಥದಲ್ಲಿ ಮಹಿಳಾ ಉದ್ಯಮಿಗಳು ಎಂಬ 45 ಪ್ರಕಟಿತ ಲೇಖನಗಳ ಈ ಸಂಗ್ರಹವು ಅರ್ಥವ್ಯವಸ್ಥೆಯ ಒಳನೋಟ ಕೊಡುತ್ತದೆ. ಉದ್ಯಮ ಕ್ಷೇತ್ರದಲ್ಲಿ ಎದುರಿಸಬೇಕಾದ ಸವಾಲುಗಳು, ರಾಷ್ಟ್ರದ ಆರ್ಥಿಕ, ಸಾಮಾಜಿಕ, ವೈಚಾರಿಕ ಪ್ರಗತಿಯು ಸರಿಯಾದ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವ ಗಾಢ ಸತ್ಯವನ್ನು ನಮ್ಮೆದುರು ತೆರೆದಿಡುತ್ತದೆ. ತಂತ್ರಜ್ಞಾನದ ಓಘದಲ್ಲಿ ಮಹಿಳಾ ಉದ್ಯಮಿಗಳ ಮುನ್ನಡೆಗೆ ಹೆಜ್ಜೆಗಳ ಅರಿವು ಮೂಡಿಸುವ ಕೈಪಿಡಿಯಂತಿದೆ. ಕವನ ಸಂಕಲನಗಳಾದ ಮನದಾಳದ ದನಿ, ಬೆಳಕು ನೆರಳಿನ ಜೂಜಾಟ, ಬೇಸರಗಳ ತಳ್ಳಿ ಹಾಕಿ, ಕನಸುಗಳಿಗೆ ಕಟ್ಟಿಲ್ಲ, ತವಕಗಳ ತೆರೆಗಳ ನಡುವೆ, ಪ್ರೀತಿಯ ಧ್ಯಾನದಲ್ಲಿ, ನವಪರ್ವದೆಡೆಗೆ, ಕುತೂಹಲದ ಕ್ಷಿತಿದಲ್ಲಿ ಮತ್ತು ದೃಷ್ಟಿ ಹರಿಸಿದಷ್ಟು ದೂರ ಇವರ ಕವನ ಸಂಕಲನಗಳು ಕಾವ್ಯ ಮಮತೆಗೆ ಸಾಕ್ಷಿಯಾಗಿವೆ. ಛಾಯಾಚಿತ್ರಕ್ಕೆ ಕಾವ್ಯ ರೂಪ ಕೊಡುವ ಸಾಮರ್ಥ್ಯ, ಬಣ್ಣಗಳಲ್ಲಿ ಜೀವಂತಿಕೆ ತುಂಬಿಸುವ ಕಲೆ, ಪ್ರಕೃತಿಯ ವಿದ್ಯಮಾನಗಳನ್ನು ಕವಿತೆಯ ರೂಪದಲ್ಲಿ ಚಿನ್ನರಿಗೆ ಅರ್ಥ ಮಾಡಿಸಿಕೊಳ್ಳುವ ಪದ್ಯ ವೈಖರಿ, ನಿರರ್ಗಳವಾಗಿ ಕನ್ನಡದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವುದು, ಇವೆಲ್ಲಕ್ಕೂ ಮಿಗಿಲಾಗಿ ಸಾಹಿತ್ಯ ವೃಂದವನ್ನು ತನ್ನವರೆಂದೇ ಆಪ್ಯಾಯತೆಯಿಂದ ತಮ್ಮೊಳಗೂಡಿಸಿಕೊಳ್ಳುವ ಅಕ್ಕರೆಯ ಸೃಜನಶೀಲ ಮನೋಭಾವ ಹೊಂದಿರುವ ನಾಗವೀಣಾ ಭಾವ ಸಮೃದ್ಧರು. ಇನ್ನಷ್ಟು ಉಪಯುಕ್ತ ಕೃತಿಗಳು ಇವರಿಂದ ಬರಲಿ ಎಂಬ ಹೃನ್ಮನಗಳ ಹಾರೈಕೆಯೊಂದಿಗೆ ನಾನು ನಮಸ್ಕಾರ. ಈ ಯಾನದ ಸಾರಾಂಶವನ್ನು ಸುಂದರವಾಗಿ ಕಟ್ಟಿಕೊಟ್ಟ ನೆಚ್ಚಿನ ಮನಸ್ಸುಮ ಶ್ರೀಮತಿ ಉಮಾ BN ರವರಿಗೆ ತುಂಬ ಮನಸ್ಸಿನ ಧನ್ಯವಾದಗಳು. ಈ ಜ್ಞಾನಯಾನ ಒಂದು ಸುಂದರ ಅನುಭೂತಿ. ಇಲ್ಲಿನ ಲೇಖನಗಳು ಮಹಿಳಾ ಉದ್ಯಮಿಗಳ ಪ್ರಗತಿಯಲ್ಲಿ ನೆರವಾಗಲಿ, ಉದ್ಯಮ ಕ್ಷೇತ್ರದ ಸವಾಲುಗಳನ್ನು ಎದುರಿಸುವಲ್ಲಿ ಸಹಾಯಕ ಪರಿಕರವಾಗಲಿ, ಪ್ರಗತಿಶೀಲ ಸಮಾಜಕ್ಕೆ ನನ್ನದೊಂದು ಕಿರುಕಾಣಿಕೆ ಈ ಹೊತ್ತಿಗೆಯಾಗಲಿ ಎಂದು ಬಯಸುತ್ತೇನೆ. ಈ ಪಯಣದಲ್ಲಿ ಜೊತೆಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕನ್ನಡ ತಾಯಿಯ ಚರಣಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸರ್ವದಾ ನನ್ನದಾಗಿರಲಿ ಎಂದು ಆಶಿಸುತ್ತೇನೆ. ನೈ ಜ್ಞಾನಿನ ಸದೃಶ. ನಮಸ್ಕಾರ.